Welcome to DSPA's Folk Fest and eMela 2025. Today we explored the stalls, spoke to creators, and met the incredible performers who made this event special. Here's a quick look into the enthusiasm, talent, and cultural spirit that filled our campus. Let's dive into the highlights. ನಮಸ್ತೆ ಸೊ ನೀವು ಸ್ಟಾಲ್ ಹಾಕಿರೋ ಅನುಭವ ಹೇಗಿದೆ? ನಮಸ್ಕಾರ, ನನ್ನ ಹೆಸರು ಸೂರ್ಯ ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ದಯಾನಂದ ಸಾಗರ್ ಬಿಸ್ನೆಸ್ ಅಕಾಡೆಮಿ ಟು ಗಿವ್ ಮಿ ದಿಸ್ ಆಪರ್ಚುನಿಟಿ ಆ್ಯಂಡ್ ಮೈ ಎಕ್ಸ್ಪೀರಿಯನ್ಸ್ ಕೀಪಿಂಗ್ ದಿಸ್ ಸ್ಟಾಲ್ ಇಸ್ ಬ್ಯೂಟಿಫುಲ್ ಬಿಕಾಸ್ ಎವ್ರಿ ಒನ್ ಆರ್ ಕಮಿಂಗ್ ಆ್ಯಂಡ್ ಸೀಯಿಂಗ್ ಮೈ ಪ್ರಾಡಕ್ಟ್ಸ್ ವೇರ್ ಇಟ್ ಕನ್ಸಿಸ್ಟ್ ಆಫ್ ಬುಕ್ ಮಾರ್ಕ್ಸ್ ಆ್ಯಂಡ್ ಆಲ್ ಸ್ಟೂಡೆಂಟ್ ಫ್ರೆಂಡ್ಲಿ ಐಟಮ್ಸ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್. ನಿಮ್ಮ ಹೆಸರು? ನನ್ನ ಹೆಸರು ಪ್ರಿಯಾಂಕಾ ಎಸ್ ಅಂತ. ಯಾವ ಕಾಲೇಜಿಂದ ಬಂದಿರೋದು? GFCC ರಾಮನಗರ. ಸರಿ, ಇವಾಗ ನಿಮಗೆ ಈ ವರ್ಷದ ಫೋಕ್ ಫೆಸ್ಟ್ ಅಲ್ಲಿ ಭಾಗವಹಿಸೋದಕ್ಕೆ ಪ್ರೇರಣೆ ಏನು? ಅಂದರೆ ಇದು ದೇಶದ ಸಂಸ್ಕೃತಿನ ಎತ್ತಿ ಹಿಡಿಯೋದು ಮತ್ತು ಆಮೇಲೆ ನಮಗೂ ನಮ್ಮ ಹಳೆ ಕಾಲದಿಂದ ಈಗೆಲ್ಲ ಬಿಟ್ಬಿಟ್ಟಿದ್ದಾರೆ, ಬಟ್ ಇದರಿಂದ ಇನ್ನೂ ಬೇರೆ ಇತಿಹಾಸ ಇದೆ, ಆ ಪರ್ಪೋಸ್ಗೆ ಮತ್ತೆ ಸ್ಟಾರ್ಟಪ್ ಆಗಿದೆ. ನಮಸ್ತೆ. ನಿಮ್ಮ ಹೆಸರು? ಮೇಘ. ಸೊ ನಾನು ನೋಡ್ತಿರೋ ಥರ ನಿಮ್ಮ ಸ್ಟಾಲಲ್ಲಿ ತುಂಬ ಭಿನ್ನವಾದ ಪದಾರ್ಥ ಇಟ್ಟಿದ್ದೀರಾ. ನಿಮ್ಮ ಸ್ಟಾಲ್ನ ಸೀಕ್ರೆಟ್ ಅಥವಾ ಸ್ಪೆಷಲ್ ಐಟಮ್ ಯಾವುದಾದ್ರೂ ಇದೆಯಾ? ನಮ್ಮ ಸ್ಟಾಲ್ನ ಸ್ಪೆಷಲ್ ಐಟಮ್ ಅಂತ ಹೇಳ್ಬೇಕಂದ್ರೆ ಮಶ್ರೂಮ್ ಬಿರಿಯಾನಿ ಮತ್ತೆ ಕಪ್ಗೆ. ನಿಮ್ಮ ಪ್ರದರ್ಶನದ ತಯಾರಿ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಎಲ್ಲರ ಹತ್ರ ಕೋಆರ್ಡಿನೇಷನ್ ಚೆನ್ನಾಗಿತ್ತು. ತುಂಬಾ ಫ್ರೆಂಡ್ಲಿ ಆಗಿ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಮಾಡ್ಬೇಕು ಅಂತ ಅಲ್ಲ, ತುಂಬಾನೇ ಎಫರ್ಟ್ ಹಾಕಿ ಮಾಡಿದ್ವಿ. ನಮಸ್ತೆ. ಹಾಯ್. ನಿಮ್ಮ ಹೆಸರು? ಜಾಯ್ಸೆಲ್ ಅಂತ. ಸೊ ನಾವು ನಿಮ್ಮ ಸ್ಟಾಲ್ಗೆ ಯಾಕೆ ಭೇಟಿ ಕೊಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ನೀವು ನೋಡ್ದಂಗೆ ಇಟ್ ಇಸ್ ಕ್ಲೀನ್ಲಿ ಕೆಪ್ ಆ್ಯಂಡ್ ತುಂಬಾ ಏನಂತಾರೆ ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತಿರೋದು ಎಲ್ಲಾನು. ಸೊ ಹೋದ್ ವರ್ಷ ಕೂಡ ಹಾಕಿದ್ವಿ ಸ್ಟಾಲು. ಹೋದ್ ವರ್ಷ ಒಳ್ಳೆ ಪ್ರಾಫಿಟ್ಸ್ ಕೊಟ್ಟಿದೆ, ಈ ವರ್ಷನೂ ಹಂಗೆ ಆಗತ್ತೆ ಅಂತ.